ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗಳು ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ವಾರನೂ ಇತ್ತು. ಬೆಳಿಗ್ಗೆನೇ ಎಲ್ಲ ವಾರ ಎಲ್ಲ ಮಾಡ್ಕೊಂಡ್ವಿ. ಇದು ಹಿಂದಿನ ದಿನ ನೈಟು ನನ್ನ ಕಸಿನ್ಸ್ ಎಲ್ಲ ಸೇರಿ ಅವಳಿಗೆ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದರು. ಅವಳು ಇನ್ನೇನು ಮಲಗಿದ್ಲು. ನಂತರ ಅವರು 12 ಗಂಟೆಗೆ ಎಲ್ಲ ರೆಡಿ ಮಾಡಿಕೊಂಡು ಕೇಕೆಲ್ಲ ತರಿಸಿ ಅವಳನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ನಾವು ವರ್ಷ ದೇವಸ್ಥಾನ ಇಲ್ಲ ಅನಾಥಾಶ್ರಮದಲ್ಲಿ ಸೆಲೆಬ್ರೇಟು ಮಾಡ್ತಿದ್ವಿ. ಈ ಸಲ 5th ಇಯರ್ ಆಗಿರೋದ್ರಿಂದ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಸ್ಕೂಲಲ್ಲಿ ರಜದಲ್ಲಿ ಬರೋದು ಅವಳದು, ಮಾರ್ಚಲ್ಲಿ ಬರೋದ್ರಿಂದ ಹಂಗಾಗಿ ಎಲ್ಲರೂ ಗಿಫ್ಟ್ ಕೊಡ್ತಾರೆ, ನನಗೆ ಗಿಫ್ಟ್ ಕೊಡೋಲ್ಲ ಅಂತೆಲ್ಲ ಹೇಳಿದ್ಲು. ಹಂಗಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಇನ್ನು ನೈಟನ್ನೇ ಅವಳಿಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಕೇಕ್ ತೊಗೊಂಬಂದು ನೈಟ್ ಕೇಕೆಲ್ಲ ಕಟ್ ಮಾಡಿಸಿದ್ರು. ಅವಳಿಗೆ ಫುಲ್ ಖುಷಿ ಆಯಿತು. ಯಾಕೆಂತಂದರೆ ಇದನ್ನೆಲ್ಲ ಮಕ್ಕಳು ಈ ಏಜಲ್ಲಿ ಟಿ ವಿಲಿ ನೋಡಿರ್ತಾರೆ. ಸ್ಕೂಲಲ್ಲಿ ಎಲ್ಲರೂ ಬರ್ತಾರೆ ಸೆಲೆಬ್ರೇಷನ್ ಮಾಡೋದು ನೋಡ್ಕೊಳ್ತಾರೆ. ಅವ್ರಿಗೆ ಬೇಕಿಲ್ಲ ಅಂತಂದ್ರೂ ಅದು ನೋಡಿ ಏನಾದ್ರೂ ಬೇಕು ಅಂತ ಮಕ್ಕಳು ಕೇಳ್ತವೆ. ನನ್ನ ಮಗಳು ಸಹ ಈ ವರ್ಷ ಬಾಯಿ ಬಿಟ್ಟು ಕೇಳಿದ್ದು ಬರ್ತಾರೆ ಸೆಲೆಬ್ರೇಟ್ ಮಾಡಿ ಅಂತ. ಹಾಗಾಗಿಯೇ ನಾವು ಬರ್ತಾರೆ ಸೆಲೆಬ್ರೇಟ್ನ ಮಾಡಿದ್ದು. ಇನ್ನು ನೈಟೇ ಕೇಕ್ ತೊಗೊಂಬಂದಿದ್ದರಿಂದ ಎಲ್ಲ ಕೇಕೆಲ್ಲ ಕಟ್ ಮಾಡಿದ್ಲು. ಅವಳಿಗೆ ಈ ಕೇಕ್ ತುಂಬ ಇಷ್ಟ, ಹಾಗಾಗಿ ಇದನ್ನೇ ಕೇಕ್ ತರಿಸಿದ್ರು. ಇನ್ನು ಎಲ್ಲ ಬಂದು ಅವ್ರು ಕೇಕ್ ಕಟ್ ಮಾಡಿಸಿದ್ರು ನನ್ನ ಕಸಿನ್ಸ್ ಎಲ್ಲ. ಅವಳಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವಳಿಗೆ ಕೇಕ್ ಅನ್ನೋದಕ್ಕಿಂತ ಎಲ್ಲರೂ ಬಂದಿದ್ದು ನೋಡಿ ಫುಲ್ ಖುಷಿ ಆಗ್ಬಿಟ್ಲು ಅವಳು. ಇನ್ನು ಎಲ್ಲರೂ ಅವಳೇ ಚಿಕ್ಕವಳು ನಮ್ಮ ಮನೇಲಿ ಸದ್ಯಕ್ಕೆ ಇವಾಗ ಇರೋದ್ರಲ್ಲಿ. ನಮ್ಮ ತಾತರ ಮನೇಲೆಲ್ಲ ಈಗ ಸದ್ಯಕ್ಕೆ ಮರಿ ಮೊಮ್ಮಗಳಂದರೆ ಅವಳೇ ಆಗಿರೋದ್ರಿಂದ ಅವ್ರಿಗೆಲ್ಲ ಇವಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಎಲ್ಲರೂ ಬರ್ತಾರೆ ಸೆಲೆಬ್ರೇಟ್. ನಮ್ಮ ಅಕ್ಕನ ಮಕ್ಕಳು, ಅಣ್ಣನ ಮಗಳು, ಮಾಮನ ಮಗ, ತಮ್ಮ ಎಲ್ಲರೂ ಬಂದಿದ್ದರು, ತಂಗಿ ಎಲ್ಲ. ಹಂಗಾಗಿ ಅವಳಿಗೆ ಫುಲ್ ಖುಷಿಯಾಗಿ ನೈಟೇ ಸೆಲೆಬ್ರೇಟ್ ಮಾಡಿ ನಮ್ಮ ಮನೆಯವರು ಎಲ್ಲ ಮಾಡಿದ್ರು. ಅವಳಿಗೆ ಫುಲ್ ಅಂದರೆ ಫುಲ್ ಖುಷಿ ಆಯಿತು. ನೈಟು ಅಲ್ಲಿವರೆಗೂ ನಿದ್ದೆ ಅಂತಿದ್ಲು. ಇದೆಲ್ಲ ಮಾಡಿದ್ಮೇಲೆ ನಿದ್ದೆನೇ ಮಾಡಲಿಲ್ಲ ಅವಳು. ಹಂಗಾಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಪ್ಪ ಅಂತೇಳ್ಬಿಟ್ಟು ಮಲಗ್ಸೋಕ್ಕೆ ರೆಡಿ ಮಾಡಿದೆ. ಕೇಕ್ ತಿನ್ನೋದಕ್ಕಿಂತ ಅವಳಿಗೆ ತಿನ್ನಿಸೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಎಲ್ರಿಗೂ ಅವಳು ತಿನ್ನಿಸಿದ್ಲು. ಅಂದರೆ ದೊಡ್ಡ ಹುಡುಗಿ ಅಲ್ವಾ, ಗೊತ್ತಾಗುತ್ತೆ ಇವಾಗ. ಇನ್ನು ಬೆಳಗ್ಗೆನೇ ಎಲ್ಲ ನಾನು ಸೆಲೆಬ್ರೇಷನ್ ನೈಟ್ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆನೇ ನಾವೇನೇ ಮನೆಯಲ್ಲೇ ಡೆಕೋರೇಷನ್ ಬಂದಿದ್ರಲ್ಲ ಎಲ್ಲ ಇದ್ರಲ್ಲ ಕಸಿನ್ಸ್ ಎಲ್ಲ, ಅವರೇನೆ ಸೆಲೆಬ್ರೇಟ್ ಮಾಡಿದ್ರು. ಹೈಟೆಲ್ಲ ಹೆಂಗೆ ಸೆಟ್ ಆಗುತ್ತೆ ಅಂತೆಲ್ಲ ನೋಡಿ ರೆಡಿ ಮಾಡಿ ಅವಳನ್ನ ನಿಲ್ಲಿಸಿ ನೋಡ್ತಾಯಿದ್ರು. ವಾರ ಇರೋದ್ರಿಂದ ಬೆಳಗ್ಗೆನೇ ವಾರನೂ ಮುಗಿಸ್ಕೊಂಡ್ವಿ. ನನ್ನ ತಂಗಿ ರಂಗೋಲಿ ಹಾಕಿದ್ಲು. ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೆ ಈ ರೀತಿ ರಂಗೋಲಿ ಹಾಕೋದಂತ ನೋಡೋದಂದರೆ ತುಂಬ ಇಷ್ಟ. ನನಗೂ ಹೇಳ್ತಿರ್ತಾಳೆ, ಯಾವಾಗಲೂ ಕಲರ್ ಹಾಕಿ ರಂಗೋಲಿ ಹಾಕಿ ಮಮ್ಮಿ ಅಂತ ಹೇಳ್ತಿರ್ತಾಳೆ. ಇನ್ನು ಬೆಳಗ್ಗೆ ಅವಳು ದೇವಸ್ಥಾನಕ್ಕೆ ಕಳಿಸ್ಬೇಕಿತ್ತು. ವಾರ ಎಲ್ಲ ಮುಗಿಸ್ಕೊಂಡು ಅವಳನ್ನು ದೇವಸ್ಥಾನಕ್ಕೆ ಕಳಿಸಿ ಪೂಜೆ ಮಾಡಿಸ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅವಳನ್ನು ಕರ್ಕೊಂಡೋದ್ರು. ಫಸ್ಟು ದೇವರಿಗೆ ಇದಾಗಬೇಕಲ್ಲ. ಈಗ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇರೋ ಮನೆ ದೇವ್ರಿಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸ್ದೆ. ಇನ್ನು ಬೆಳಗ್ಗೆ ತಿಂಡಿ ಸಿಹಿ ಮಾಡಬೇಕಲ್ಲ ಅವತ್ತು ಬರ್ತಡೆಗೆ. ಹಂಗಾಗಿ ನಾನು ಬೆಳಗ್ಗೆನೇ ತಿಂಡಿ ಮನೇಲೇ ಕೇಸರಿಬಾತು ಮತ್ತು ಉಪ್ಪಿಟ್ಟನ್ನ ಮಾಡಿದ್ದೆ. ಇನ್ನು ಮಧ್ಯಾಹ್ನನೇ ಇಟ್ಕೊಂಡಿದ್ವಿ ನಾವು ಬರ್ತಡೇನ. ಯಾಕೆ ಅಂತಂದರೆ ಎಕ್ಸಾಮ್ ಇತ್ತು ಎಲ್ಲ ಮಕ್ಳಿಗೂ. ಇನ್ನು ಸಂಜೆ ಆದರೆ ಬಂದು ಓದಿಸೋದಕ್ಕೆ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನನೇ ಇಟ್ಕೊಂಡಿದ್ವಿ. ಮೊದಲಿಗೆ ಇನ್ನೇನು ಅದು ಕೇಕ್ ಏನೇ ಇಟ್ಟರು ಸಹ ನಾವಿಲ್ಲಿ ಆರತಿ ಮಾಡಿಸ್ತೇವಲ್ಲ, ಅವ್ಳಿಗೆ ಕುಂಕುಮ ಇಟ್ಬಿಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆರತಿ ಮಾಡಿಸಿದ್ವಿ. ಇನ್ನು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಮ್ಮ ಮನೆಯವ್ರ ಕೊಲ್ಲಿಗ್ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಕರೆದಿದ್ದವರು ಇನ್ವೈಟ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ಮೈನಾಗಿ ಅವಳಿಗೆ ಬೇಕಾಗಿದ್ದು ಅವ್ರ ಸ್ಕೂಲ್ ಟೀಚರ್ಸು ಮಕ್ಕಳು ಬೇಕಾಗಿತ್ತು. ಹಾಗಾಗಿ ಫಸ್ಟ್ ಕೇಕ್ ಕಟ್ ಮಾಡಿಸೋದಕ್ಕಿಂತ ಮೊದಲು ನಾವು ಆರತಿ ಎಲ್ಲ ಮಾಡಿಸಿದ್ವಿ. ಅವಳು ಸ್ಕೂಲ್ ಟೀಚರ್ ಎಲ್ಲ ಬಂದಿದ್ದರು, ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾಗಾಗಿ ಅವಳಿಗೆ ಫುಲ್ ಖುಷಿ ಆಯಿತು. ಈ ಸಲ ಬರ್ತಡೇ ಅವಳಿಗೆ ಸರ್ಪ್ರೈಸಾಗೂ ಇತ್ತು. ಫುಲ್ ಖುಷಿ ಆದಳು. ಇಷ್ಟು ವರ್ಷದಲ್ಲಿ ಅವಳು ಇದೇ ವರ್ಷ ಅನ್ಸುತ್ತೆ ಇಷ್ಟೊಂದು ಎಂಜಾಯ್ ಮಾಡಿದ್ದು. ಇನ್ನು ಕಲೀಗ್ಸ್ ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲ ಅವಳ ಏಜವರೇ ಆಗಿರೋದ್ರಿಂದ ಅವಳಿಗೇನೋ ಒಂಥರ ಖುಷಿ. ಆದರೆ ನನ್ನ ಮಗಳಿಗೆ ಸ್ವಲ್ಪ ಇದೆಲ್ಲ ಅಷ್ಟು ಆಗಲ್ಲ. ಅವಳು ಸ್ವಲ್ಪ ನೀಟ್ ಅಂತಿರ್ತಾಳೆ ಯಾವಾಗಲೂ. ಅವಳಿಗೆ ಸ್ವಲ್ಪ OCD ಪ್ರಾಬ್ಲಮ್ಮೇ ಇರೋದು. ಹಂಗಾಗಿ ಅದೆಲ್ಲ ಸ್ಪ್ರೇ ಮಾಡಿದ್ದು ಅವಳಿಗೆ ಇಷ್ಟ ಆಗಲಿಲ್ಲ. ಕ್ಲೀನ್ ಮಾಡಿ ಮಮ್ಮಿ ಅಂತ ಕೂಗ್ತಾನೆ ಇದ್ಲು. ಇನ್ನು ಇವರು ಅವ್ರ ತಾತ, ನಮ್ಮ ಮಾವ ಅವರು ಬಂದಿದ್ದರು. ಅವ್ರ ತಾತನ ಹತ್ರನೇ ಮೊದಲು ಅವಳು ಕೇಕ್ನ ಕಟ್ ಮಾಡಿಸ್ಕೊಂಡು ಅವಳು ಸೆಲೆಬ್ರೇಟ್ನ ಸ್ಟಾರ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವಳಿಗೆ ಎಷ್ಟೇ ಆಗಲಿ ಮಕ್ಕಳಿಗೆ ಅವರು
ಹೆಚ್ಚಿಗೆ ಪ್ರೀತಿ ತೋರಿಸೋದು ಅವ್ರ ತಾತ ಅಜ್ಜಿ ಹತ್ರನೇ. ಹಂಗೆ ನನ್ನ ಮಗಳಿಗೂ ಅವ್ರ ತಾತ ಅಜ್ಜಿ ಅಂತಂದರೆ ನಮ್ಮ ಅಪ್ಪ ಅಮ್ಮನಿಗಿನ್ನ ಜಾಸ್ತಿನೇ ಸ್ವಲ್ಪ ಅವಳಿಗೆ ಅವರಂದರೆ ತುಂಬ ಅವ್ರ ಜೊತೆ ಇದ್ದಿದ್ದರಿಂದ ಅವರಂದರೆ ಅವಳಿಗೆ ತುಂಬ ಇಷ್ಟ. ಇನ್ನು ಮಕ್ಕಳೆಲ್ಲ ರೆಡಿಯಾಗಿ ಇನ್ನು ಕೇಕ್ ಕಟ್ ಮಾಡಿಸ್ಕೊಂಡು ತಿನ್ನಿಸಿದ್ದಾಯಿತು. ಆಲ್ರೆಡಿ ಎಲ್ಲರೂ ಮಧ್ಯಾಹ್ನ ಹೋಗೋರು ಬೇರೆಯವರೆಲ್ಲ ಇದ್ದರು. ಹಾಗಾಗಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಗಿಫ್ಟ್ ಅದರಲ್ಲೂ ಅವ್ರ ಟೀಚರ್ಸ್ ಕೊಟ್ಟಿದ್ದ ಗಿಫ್ಟ್ ಅಂದರೆ ಅವಳಿಗಂತೂ ಇನ್ನೂ ಇದಾಗಿತ್ತು. ಅವ್ರ ಟೀಚರ್ ಬಂದಿದ್ದೆ ಖುಷಿ. ಅವಳೇ ಹೇಳಿದ್ಲು, ನಾನು ಬರ್ತಡೇ ಇದೆ ಮೇಡಮ್, ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ಮನೇಲಿ ಬನ್ನಿ ಅಂತಲೇ ಹೇಳ್ಕೊಂಡು ಬಂದಿದ್ಲು ನನ್ನ ಮಗಳು. ಇನ್ನು ಫ್ರೆಂಡ್ಸ್ ಬಂದರು, ಇನ್ನು ಗಿಫ್ಟು ಎಲ್ಲ ಕೊಟ್ಟು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಹೆಂಗಾಯಿತು ಅಂತಂದರೆ ಎಲ್ಲರೂ ಫೋಟೋ ತೆಗ್ಸೋದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಊಟಕ್ಕೆಲ್ಲ ಕರಿತಿದ್ರು. ಇನ್ನು ಮಧ್ಯಾಹ್ನ ದೂರದಿಂದ ಊರಿತನೂ ಬಂದಿದ್ರಲ್ವ, ಮಧ್ಯಾಹ್ನ ಹೋಗೋರು ಇದ್ದರು. ಹಾಗಾಗಿ ಅದು ಮಿಕ್ಸಪ್ ಆಗೇ ಹೋಯಿತು. ಇನ್ನು ಊಟಕ್ಕೆ ಹೋಗೋರೆಲ್ಲ ಊಟಕ್ಕೆ ಹೋದರು ರೆಡಿಯಾಗಿ. ಇನ್ನು ಜನ ಮುಂದೆ ಸಾಕಾಗಲಿಲ್ಲ ಊಟಕ್ಕೆ ಎಂದವರು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಊಟ ಇಲ್ಲೇನೆ ನಾವು ಕೇಟ್ರಿಂಗ್ ಕೊಟ್ಟಿದ್ವಿ ಮೈಸೂರಲ್ಲೇ. ಎಲ್ಲ ಒಬ್ಬಟ್ಟು ಊಟ ಆಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಅವರು. ಈ ಸಿಲಿಂಡರ್ ಸಮಸ್ಯೆಯಲ್ಲಿ ಊಟ ತಗೊಳ್ಳೋದೇ ಕಷ್ಟ ಆಗಿತ್ತು. ಆದ್ರೂ ನಾವು ಹೋದ ಸಲ ಕೊಟ್ಟಿದ್ದರಿಂದ ಅವರು ಒಪ್ಕೊಂಡು ಮಾಡಿಕೊಟ್ರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಬಡಿಸೋರಿಗೇನು ಹೇಳಿರಲಿಲ್ಲ, ಇವರೇ ನನ್ನ ಕಸಿನ್ಸ್ ಎಲ್ಲ ಇದ್ರಲ್ಲ ಅವರೇ ಬಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವರೇ ಬಡಿಸಿದ್ರು. ಇದಕ್ಕೆ ಬೇಕನ್ಸುತ್ತೆ ಇದು ಈ ರೀತಿ ಒಂದು ಸೆಲೆಬ್ರೇಷನ್ಗಳೆಲ್ಲ ಚಿಕ್ಕ ಸೆಲೆಬ್ರೇಷನ್ ಇದೇ ಬರ್ತಡೇ ಅಂತಲ್ಲ, ನಾವು ಒಂದು ಹಬ್ಬನೇ ಆಗಲಿ ಒಂದು ಜಾತ್ರೆನೇ ಆಗಲಿ ಏನಕ್ಕೆ ಹೋಗಬೇಕು ಅಂತಂದರೆ ನಮ್ಮವರು ನಮ್ಮ ಮಕ್ಕಳಿಗೂ ನೆಕ್ಸ್ಟ್ ನಮ್ಮ ರಿಲೇಷನ್ಶಿಪ್ನ ನಾವು ಕಂಟಿನ್ಯೂ ಮಾಡಬೇಕು. ಅವ್ರನ್ನ ಏನಾಗಬೇಕು ನಮಗೆ ಏನು ಅನ್ನೋದೇ ಗೊತ್ತಿರಲ್ಲ ಇವಾಗಿನ ಮಕ್ಕಳಿಗೆ. ಯಾಕೆಂತಂದರೆ ನಾವು ಊರುಗಳಿಗೆ ಹೋಗೋದೇ 6 ತಿಂಗಳು ವರ್ಷ ಆಗುತ್ತೆ. ಹಂಗಾಗಿ ಈ ಹಬ್ಬಗಳು ಹಿರಿಯರು ಅಷ್ಟಿಲ್ದಲೇ ಮಾಡಿಲ್ಲ ಅಂತ ಅನಿಸುತ್ತೆ. ಇನ್ನು ನಮ್ಮ ಮನೆಯವ್ರ ಕೊಲಿಗೆ ಇವ್ರ ಪಾಪ ಅರಸೀಕೆರೆಯಿಂದ ಬಂದಿದ್ದರು. ಇನ್ನು ಹುಬ್ಳಿಗೆ ಹೋಗೋರಿದ್ರು. ಇವ್ರು ನಮಗೆ ತುಂಬ ಅಂದರೆ ತುಂಬ ಬೇಕಾದವರಾಗಿದ್ದರು. ಹಂಗಾಗಿ ಅವರು ಸಂಜೆ ಹೊರಟರು. ಇನ್ನು ಮಕ್ಕಳೆಲ್ಲ ಕಸಿನ್ಸ್ ಎಲ್ಲ ಇರೋದ್ರಿಂದ ಸಂಜೆನೇ ಅವರೆಲ್ಲ ಏನು ಮಾಡಿದ್ರು, ಕೊಟ್ಟಿರೋಂಥ ಗಿಫ್ಟ್ನೆಲ್ಲ ಅವರು ಓಪನ್ ಮಾಡಿಕೊಂಡು ನೋಡ್ತಾಯಿದ್ರು. ಇನ್ನು ಅವ್ರ ಕೊಲಿಗ್ ಮಕ್ಕಳು ಇಬ್ಬರೂ ಅವಳು ಏಜು ಅಂದರೆ ಒಂದು 2-3 ವರ್ಷ ಚಿಕ್ಕವರ ಹಿಂದೆ ಮುಂದೆ ಆಗಿರೋದ್ರಿಂದ ಅವ್ರ ಜೊತೆ ಅವಳು ಮೇಲೆಲ್ಲ ಹೋಗಿ ಆಟ ಆಡ್ಕೊಳ್ತಾ ಇದ್ಲು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವರು ಇನ್ನು ಹುಬ್ಳಿಗೆ ಹೋಗೋರಿದ್ರು. ಹಂಗಾಗಿ ನಾವು ಹುಬ್ಳಿಗೆ ಹೋಗ್ತೀವಿ, ಇನ್ನು ಈ ಕಡೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಅರಸೀಕೆರೆಯಿಂದ ಬಂದಿದ್ದರು. ನನ್ನ ಮಗಳು ತುಂಬ ಅಂದರೆ ತುಂಬ ಅವ್ರ ಜೊತೆನೇ ಚೆನ್ನಾಗಿದ್ದು. ಅಡ್ಜಸ್ಟ್ ಆಗ್ತಿಲ್ಲಿದ್ದ ಮಗು ಚಿಕ್ಕ ಇದರಲ್ಲಿ ಅವ್ರ ಜೊತೆನೇ ಅಡ್ಜಸ್ಟ್ ಆಗೋಕ್ಕೆ ಅಭ್ಯಾಸ ಆಗಿದ್ದು. ಜನಗಳ ಜೊತೆ ಕರ್ಕೊಂಡು ಹೋದಾಗ ಇವರಿಬ್ಬರಿಗೆ ಅನ್ಸುತ್ತೆ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದು. ಇನ್ನು ಅವ್ರಿಗೆಲ್ಲ ಕರ್ಕೊಂಡೋಗಿ ನಮ್ಮ ಮನೆ ಮೇಲೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಆ ಬೆಟ್ಟ ಎಲ್ಲ ತೋರಿಸ್ಕೊಂಡು ಅವಳದ್ದು ಸೈಕಲ್ಸ್ ಎಲ್ಲ ಕೊಟ್ಟು ಆಟ ಆಡ್ತಾಯಿದ್ಲು. ಇದನ್ನು ನೋಡೋಕ್ಕೆ ನಮಗೂ ಖುಷಿ ಆಯಿತು. ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಹೇಳೋಂಥದ್ದು ಇಲ್ಲ ಅನಿಸುತ್ತೆ. ಆದರೂ ನನಗೆ ಇದು ಒಂದು ಅನಿಸಿದ್ದಷ್ಟೇ, ನಮ್ಮ ಮಕ್ಳಿಗೆ ನಮಗೆ ಸಂಬಂಧದ ಬೆಲೆ ಗೊತ್ತಾಗಬೇಕು ಅಂದರೆ ಸಣ್ಣ ಬರ್ತ್ಡೇ ಪಾರ್ಟಿ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಒಂದು ಚಿಕ್ಕ ಹಬ್ಬಗಳಿಗೆ, ಒಂದು ಜಾತ್ರೆಗಳಿಗೆ ಏನಕ್ಕೆ ಆಗಲಿ ಈ ರೀತಿ ಕರ್ಕೊಂಡು ಹೋಗೋದಾಗ ನಮ್ಮ ರಿಲೇಷನ್ಶಿಪ್ ಅನ್ನೋದು ನಮ್ಮ ಮಕ್ಳಿಗೂ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಹುದು. ಅವ್ರಿಗೆ ಗೊತ್ತಾಗುತ್ತೆ ಯಾರು ನಮ್ಮವರು, ಇವ್ರು ಏನಾಗಬೇಕು, ಹಿಂಗೆ ಸಂಬಂಧಗಳು ಬೆಳೀತವೆ ಅಂತ ಹೇಳ್ಬೋದು. ಅಷ್ಟಿಲ್ದಲೇ ನಮ್ಮ ಹಿರಿಯವರು ಹೇಳಿಲ್ಲ. ಮಕ್ಕಳನ್ನ ಆವಾಗಿನ ಕಾಲದಲ್ಲಿ ಅದಕ್ಕೇ ತಾತ ಅಜ್ಜಿ ಅವರು ಇದರಲ್ಲೇ ಅವ್ರನ್ನ ಬೆಳೆಸ್ತಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನಮಗೂ ಖುಷಿ ಆಯಿತು, ನನ್ನ ಮಗಳೂ ಸಹ ಖುಷಿ ಆಯಿದ್ಲು. ಬರ್ತಡೇ ಮಾಡಿದ್ದಕ್ಕೂ ಒಂದು ಹ್ಯಾಪಿ ಅನ್ನಿಸ್ತು. ಈ ಮಕ್ಕಳಿನ ನೆಕ್ಸ್ಟು ದೊಡ್ಡವರಾದಾಗ್ಲೂ ಸಹ ಇವೆಲ್ಲ ನೋಡಿದಾಗ ಅವ್ರಿಗೆ ಮೆಮೊರಿ ಇರುತ್ತೆ. ಎಲ್ಲೋ ಸಂಬಂಧ ನೋಡಿರಿ, ಇವರು ಬೆಳಗಾಮವರು, ಈಗ ನಾವು ಅರಸೀಕೆರೆಯವರು, ಒಂದು ಈ ರೀತಿ ಒಂದು ಇದರಲ್ಲಾದರೂ ನಾವು ಸಂಬಂಧ ಈಗ ನೆಕ್ಸ್ಟ್ ಮಕ್ಕಳು ಆದಾಗಲೂ ಈ ವಿಡಿಯೋಗಳನ್ನೆಲ್ಲ ನೋಡಿದಾಗ ಅವರಿಗೆ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ